ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆ್ಯಕ್ಚುಲಿ ತೋಟ ವಿಸಿಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ದಿನ ಹೋಗ್ತೀವಿ, ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಕಾಫಿ ಎಲ್ಲ ಕಲರ್ ಚೇಂಜ್ ಆಗಿದೆ, ಹಣ್ಣಾಗಿದೆ, ರೋಗನೂ ಇದೆ. ಬೇರೆ ಬೇರೆ ನೋಡು, ರೋಗ ಹಿಡಿದೋಗಿದೆ. ಅದಂಗೆ ಮುಟ್ಟಿದ್ರೆ ಬೀಳ್ತಿದ್ಯಾ? ಹಾಂ, ಬೇರೆ ಬೇರೆ ನೋಡಿ ಗಾಯ್ಸ್, ಅಲ್ಲಿ ಒಳ್ಳೆ ಚರಿ ಚರಿ ಥರ ಆಗಿದೆ ನೋಡಿ. ಒಂದೊಂದು ಹಣ್ಣಾಗಿದೆ, ಒಂದೊಂದು ಹಣ್ಣಾಗಿದೆ. ಸೊ ಇದೇನು ನೋಡ್ತಿದ್ದೀರಾ, ಇದೆಲ್ಲ ನಮ್ಮ ತೋಟ. ಆ್ಯಂಡ್ ಇಲ್ಲಿ ನಮಗೆ ಹಸು ಇದೆ, ನಾನು ತೋರಿಸ್ತೀನಿ. ಹಸು ಇಲ್ಲ, ಆ್ಯಕ್ಚುಲಿ ದೊಡ್ಡದೆಲ್ಲ ಮೇಯಕ್ಕೆ ಹಾಕಿರ್ತಾರೆ, ಕರುಗಳಿರುತ್ತೆ ಅನ್ಕೋತೀನಿ. ಕಾಫಿ ಇನ್ನೂ ಕುಯ್ಯೋ ಸೀಸನು, ಬಟ್ ಇನ್ನೂ ಅಷ್ಟು ಆಗಿಲ್ಲ. ಇದೆಲ್ಲ ಸ್ವಲ್ಪ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಮಿಕ್ಸ್ ಆಗೋಗಿದೆ. ಸಗಣಿದೆ ನೋಡು, ಮೆಟ್ಗಿಟ್ಬಿಟ್ಟೆ. ಓ, ಇದು ನಮ್ಮ ಕೊಟ್ಟಿಗೆ. ಇಲ್ಲಿ ಒಬ್ಳು ಇರಬೇಕು ಬಾ. ಇದೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾನ. ಅಲ್ಲಿದ ನೋಡಿ, ಅಲ್ಲೇ ಎಂತ ಮೇಲೆ ಬರಲ್ಲ ಬರಲ್ಲ ಬಾ, ಬರಲ್ಲಂತೆ. ಯಾವುದೋ ಜಮಾನದ ಇದೇನಂತಾರೆ ಅದಕ್ಕೆ, ಆಂಟೆನಾ. ನೋಡಿ, ಈ ಥರ ಆಂಟೆನಾ ಎಲ್ಲರೂ ನೋಡಿದ್ರೆ, ಅದು ಇಷ್ಟು ದೊಡ್ಡ ಆಂಟೆನಾ ನೋಡಿದ್ದೀರಾ? ನಿಮ್ಮ ಮನೆ ಮೇಲೆ ಎಷ್ಟು ದೊಡ್ಡಕ್ಕಿದೆ ನೋಡಿ ಅದು. ನೋಡಿ, ಇಲ್ಲೆಲ್ಲ ಇನ್ನೂ ಆಗೇ ಇಲ್ಲ ಕಾಫಿ ಆಗಿದೆ, ಎಲ್ಲ ಅಂದರೆ ರೆಡ್ ಆಗಿಲ್ಲ. ಈಗೇನು ಮಾಡ್ತಿದ್ಯಾ? ಓಕೆ, ಗಂಧದ ಮರಕ್ಕೆ ನೀರು ಉಯ್ಯಕ್ಕೆ ಹೋಗ್ತಿದ್ದಾನಂತೆ. ಓ, ಮೊನ್ನೆ ನೆಟ್ಟಿದ್ದು ಇದ್ಯಾವುದು ಕಾಣಿಸ್ತಾನೆ ಇಲ್ವಲ್ಲೋ? ಹಾಂ, ನೋಡಿ, ಒಂದೊಂದಲ್ಲಿ ಕಾಫಿ ಚೆನ್ನಾಗಿ ಹಿಡ್ದಿದೆ, ಒಂದೊಂದಲ್ಲಿ ಕಾಫಿನೇ ಇಲ್ಲ. ಇದರಲ್ಲೆಲ್ಲ ನೋಡಿ, ನಾನದು ಗುಡ್ಡಿಗೆ ಹೋಗಿ. ಹಾಂ, ಇದರಲ್ಲಿ ಈಗ ಹೆಂಗಿದೆ, ಇದರಲ್ಲಿ ಏನೂ ಇಲ್ಲ, ಒಂದು ಬೀಜ ಸಹ ಇಲ್ಲ ಅನಿಸುತ್ತೆ. ಅದು ನೋಡಿ, ಅದು ಚೆನ್ನಾಗಾಗಿದೆ. ಕೆಲವೊಬ್ರು ಅಂತಾರೆ, ಏನಪ್ಪ ಕಾಫಿ ಇದೆ ಆಯ್ತಲ್ಲ, ಇನ್ನೇನು ಕಾಫಿ ಕೊಡ್ರಿ ಕಾಫಿ ಅಂತ. ಒಂದೊಂದು ಗಿಡದಲ್ಲಿ ಹಿಂಗೆ ಹಿಡಿಯುತ್ತೆ, ಇನ್ನೊಂದು ಗಿಡದಲ್ಲಿ ಏನು ಮಣ್ಣು ಹಿಡಿಯಲ್ಲ. ಅಲ್ಲಿ ನೋಡಿ, ಇದಲ್ಲಿ ನೋಡಿ ಹೆಂಗಾಗಿದೆ. ಹ್ಞೂ, ಇನ್ನೊಂದಲ್ಲಿ ಈಗ ಹೂ ಆಗ್ತಿದೆ. ಎಲ್ಲೋಯ್ತು ಅದು? ಹೂ ಆಗಿದೆ, ಆ ಕಡೆ ಇದೆ ನೋಡಿ. ಇದರಲ್ಲಿ ಈಗ ಹೂ ಆಗ್ತಿದೆ, ಮುಂದಿನ ವರ್ಷಕ್ಕಂತ ಇದು. ನೋಡಿ, ಕಾಫಿ ಹೂ ಹಿಂಗಿರುತ್ತೆ, ಮಲ್ಲಿಗೆ ಹೂ ಥರ ಕಾಣಿಸ್ತಿಲ್ವಾ? ಸೊ ಇದೆಲ್ಲ ಒಂದು ಟೈಮಿಗೆ ಕೀಳಬೇಕು, ಒಂದೇ ಸತಿ ಆಗಬೇಕು. ಬಟ್ ಈಗ ವೆದರ್ಗಳು ಹೇಗಾಗಿದೆ ಅಂದರೆ, ಒಂದು ಗಿಡ ಒಂದು ಸತಿ ಆಗುತ್ತೆ, ಇನ್ನೊಂದು ಗಿಡ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ಸತಿ ಕಾಫಿ ಕುದಿಸ್ಬೇಕು, ಅದನ್ನು ತೊಗೊಬಂದು ಒಣಗಾಕಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ. ನಾನೇನು ಮಾಡಲ್ಲ, ಅದು ತುಂಬ ಕೆಲಸ ಇದೆ. ಅಲ್ಲೇ ಬಾ, ಎಷ್ಟು ದೂರ ಕಣ್ಣು ಕಾಣಿಸ್ತಿದೆ, ಅದು ಫುಲ್ಲು ತೋಟ. ಇಲ್ಲ, ಹೇಳಿದ್ದು ಇನ್ನು ಸ್ವಲ್ಪ ದಿನಕ್ಕೆ ಇಲ್ಲೆಲ್ಲ ಹೇಗಾಗಿರುತ್ತೆ ಗೊತ್ತಾ? ಆ್ಯಕ್ಚುಲಿ ಕಂಪ್ಲೀಟಾಗಿ ಏನು ಕಿತ್ತಿರ್ತಾರೆ ಕಾಫಿ ಇರುತ್ತಲ್ಲ, ಫುಲ್ಲು ಆ ಶೀಟ್ ಹಾಕ್ಬಿಟ್ಟು ಬೆಳಗ್ಗೆ ಬಾ ಒಣಗಿಸು, ಮಧ್ಯಾಹ್ನ ಬಾ ಅಲ್ಲಾಡಿಸು, ಮತ್ತೆ ಬಾ ಮತ್ತೆ ಇನ್ನೊಂದ್ಸರಿ ಆ ಕಡೆ ಈ ಕಡೆ ಉಜ್ಜು, ಮತ್ತೆ ಸಂಜೆ ಬಂದು ಎಲ್ಲ ಪ್ಯಾಕ್ ಮಾಡು. ದಿನ ಅದೇ ರೊಟೀನಾಗಿ ಹೋಗಿರುತ್ತೆ ಒಂದು ಸ್ವಲ್ಪ ದಿನ. ಇಲ್ಲಿ ಇದು ಆ್ಯಕ್ಚುಲಿ ಕಾಫಿ ಒಣಸೋಕ್ಕೆ ಅಂತ ನಾವು ಮಾಡ್ಕೊಂಡಿರೋ ಜಾಗ. ಈಗ ಕಸ ಹೊಡಿತಿದ್ದಾರೆ, ಲೈಕ್ ಈಗ ಕಾಫಿ ಕೀಳೋ ಸೀಸನ್ ಆಗುತ್ತೆ, ಕಾಫಿ ಪೆಪ್ಪರ್ ಎಲ್ಲ ಆ ಕೆಳಗಡೆ ಏನೇನಿರುತ್ತೆ ಕಸ ಅದೆಲ್ಲ ಇಲ್ಲಿ ಬಿದ್ದಿದೆ. ವೇಸ್ಟಾ? ಇಲ್ಲೆಲ್ಲ ವೇಸ್ಟ್ ಅಮ್ಮ. ಜ್ಯೂಸ್ ಮಾಡ್ಬೋದಲ್ಲ ಅದು. ಈ ತೋಟದೊಳಗಡೆ ಮಾವಿನಕಾಯಿ, ಹಲಸಿನಕಾಯಿ, ನಲ್ಲಿಕಾಯಿ, ದುಡ್ಲಿಕಾಯಿ, ಆಮೇಲೆ ಇನ್ನೇನು ಬರುತ್ತೆ, ಸೀಬೆಕಾಯಿ ಎಲ್ಲ ಇದೆ.
ಆ್ಯಕ್ಚುಲಿ ಇಲ್ಲೊಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಫೋಟೋ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬರುತ್ತೆ. ಓಕೆ, ಈಗಲ್ಲ ಇನ್ನೂ ಸ್ವಲ್ಪ ಗ್ರೀನರಿ ಇರೋ ಟೈಮ್, ಮಳೆಗಾಲದಲ್ಲಂತೂ ಮಸ್ತಾಗಿ ಬರುತ್ತೆ. ನೋಡಿ ಈ ರೋಡು ಇದೇನಿದೆ ಇಲ್ಲಿ ಫುಲ್ಲು ಖಾಲಿ ಅಲ್ಲ, ಈಗ ಹಿಂಗಿದೆ. ಬಟ್ ಇಲ್ಲಿ ಫುಲ್ ಒಣಗಿರೋ ಬದಲು ಗ್ರೀನ್ ಇದ್ದಿದ್ರೆ ನನ್ನದು ಆ್ಯಕ್ಚುಲಿ ಫೋಟೋ ಇದೆ, ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ guys, ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದಿದ್ದಕ್ಕೆ 3 ದೊಡ್ಡಲಿಕಾಯಿ ಸಿಕ್ಕಿದೆ. ಇಲ್ಲಿ ನೋಡಿ, ದೊಡ್ಡಲಿಕಾಯಿ ಚಿಕ್ಕದಾಗ್ಬಿಟ್ಟಿತ್ತು, ಬಿದ್ದೋಗ್ಬಿಟ್ಟು ಮಾಡ್ಬಿಟ್ಟು ಅದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ನಾವು ಜ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ನೋಡ್ದಾಗ್ಲೇ ಒಂದೊಂದಲ್ಲಿ ಕಾಫಿನೇ ಇಲ್ಲ. ಮೆಣಸು ಇಲ್ಲ, ಬಳ್ಳಿಗಳೇ ಇಲ್ಲ. ಸೀಸನ್ಗಳು ಚೇಂಜ್ ಆಗ್ತಾ ಆಗ್ತಾ ಏನು ಬರ್ತಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ಏನೋ ಇದೆ ನೋಡಿ, ಇಲ್ಲಿ ಅದು ಅದು ಬಳ್ಳಿ ಕಕ್ಕಂಗಿಲ್ಲ. ಅದು ಇಲ್ಲ ಅಲ್ಲ, ಮಣಿ ಇಲ್ಲ ಅಲ್ಲ, ಎಲ್ಲ ಬರೀ ಕಡ್ಡಿ ಇದೆ. ಇದ್ರೆಲ್ಲ ಮಣಿ ಇರಬೇಕು ಫುಲ್ಲು, ಬಿಟ್ಟು ಬಿಟ್ಟು ಮಣಿ ಇದೆ. ಇದ್ರಲ್ಲಿ ನೋಡು ಮಣಿನೇ ಇಲ್ಲ. ಈ ಚಿಕ್ಕದ ಇದೆಲ್ಲ ಜಳ್ಳು, ಇದೆಲ್ಲ ಏನಿರಲ್ಲ ಒಳಗಡೆ, ಜಳ್ಳಿದಲ್ಲ ನೋಡು ಎಲ್ಲ ಅರ್ಧಂಬರ್ಧ, ಒಳ್ಳೆ ಮಣಿ ಇಲ್ಲ ನೋಡಿ. ಇದು ಇದೆಲ್ಲ ನೋಡು, ಇದು ನೋಡಿ, ಇದ್ರಲ್ಲಿ ಬಿನ್ನು ಬೆಳಿತೆ. ಸೈಜ್ ಇಲ್ಲ ಅಲ್ಲ, ಅದರಲ್ಲಿರೋಷ್ಟು ಇದರಲ್ಲಿ ಬಳ್ಳಿನೇ ಇಲ್ಲ. ಕಷ್ಟ ಗಾಯ್ಸ್. ಮೊದಲೆಲ್ಲ ಕೂರ್ಗಂದ್ರೆ ಪೆಪ್ಪರು, ಕಾಫಿ ಅನ್ನೋರು, ಈಗ ಕಾಫಿನೂ ಇಲ್ಲ, ಪೆಪ್ಪರು ಇಲ್ಲ, ಅಡಿಕೆ ಎಲ್ಲ ರೋಗ ಬಂದಿದೆ. ನೋಡಿ, ಯಾರಿಗಾರು ನಮ್ಮದು ತೋಟ ಟೂರ್ ಮಾಡಬೇಕು ಅಂದರೆ ಬರ್ಬೋದು. 100 ರೂಪೀಸ್ ಚಾರ್ಜ್ ಆಗುತ್ತೆ. ಕಂಪ್ಲೀಟ್ ತೋಟ ಹೇಗಿರುತ್ತೆ, ಕಾಫಿ ಹೇಗೆ ಕೀಳೋದು ಹೇಗೆ, ಪೆಪ್ಪರ್ ಕೀಳೋದು ಹೆಂಗೆ, ಎಲ್ಲನೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀವಿ. ಈಗ ಆ್ಯಕ್ಚುಲಿ ಮೊದಲಿನ ಥರ ಆಗಲ್ಲ ಅಂತ ನನಗೆ ಬೇರೆಯವ್ರು ಹೇಳೋರು ಆಯಿತಾ, ಅವಾಗೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗ ಅನಿಸುತ್ತೆ ಏನು ಅಡಿಕೆಗಳಿಗೆ ಏನು ರೋಗ ಬರ್ತಿದೆ. ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ತೋಟ ಟೂರ್. ಥ್ಯಾಂಕ್ ಯು.